ಈ ವಿಡಿಯೋದಲ್ಲಿ ಮತ್ತೊಂದು ಪುಸ್ತಕದ ಪರಿಚಯ ಮಾಡಿಕೊಡ್ತೀನಿ. ಇವತ್ತಿನ ಪುಸ್ತಕ ರವಿ ಬೆಳಗೆರೆ ಅವರು ಬರೆದಿರುವಂತಹ ಹೇಳಿ ಹೋಗೋ ಕಾರಣ. ಈ ಪುಸ್ತಕ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಪಾಪ್ಯುಲರ್. ಈ ಕಾದಂಬರಿಯನ್ನು ಓದಂಥವರೆಲ್ಲ ತುಂಬ ಭಾವನಾತ್ಮಕವಾಗಿ ವಿಮರ್ಶೆ ಮಾಡಿರೋದನ್ನ ನೋಡಿರ್ತೀರ. ಅಂಥದ್ದೇನಿದೆ ಪುಸ್ತಕದಲ್ಲಿ ಹೇಳ್ತೀನಿ ಕೇಳಿ. ಇದೊಂದು ಅನ್ಪ್ರಿಡಿಕ್ಟಬಲ್ ಲವ್ ಸ್ಟೋರಿ. ಇದರಲ್ಲಿ ಪ್ರಮುಖವಾಗಿ 4 ಕ್ಯಾರೆಕ್ಟರ್ಗಳು ಬರ್ತವೆ: ಹಿಮವಂತ, ಪ್ರಾರ್ಥನಾ, ದಬಾಶಿಶ್, ಊರ್ಮಿಳಾ. ಈ 4 ಕ್ಯಾರೆಕ್ಟರ್ಗಳ ಮೂಲಕ ನಿಮಗೆ ಪ್ರೀತಿ ಅಂದರೆ ಬೇರೆ ಬೇರೆ ಅರ್ಥಗಳು ಸಿಗ್ತಾ ಹೋಗ್ತವೆ. ರವಿ ಬೆಳಗೆರೆ ಅವರು ಈ ಪಾತ್ರಗಳ ಮೂಲಕ ಪ್ರೀತಿಯ ಬಗ್ಗೆ ತುಂಬ ತೀಕ್ಷ್ಣವಾದ ಪದಗಳಿಂದ ಮಾತಾಡಿಸ್ತಾ ಹೋಗ್ತಾರೆ. ಒಂದು ಹಂತದಲ್ಲಿ ಈ ಕಾದಂಬರಿನ ಓದ್ಬೇಕಾದ್ರೆ ಪ್ರೀತಿ ಅಂದರೆ ಕೇವಲ ಅವಶ್ಯಕತೆ ಅಷ್ಟೇನಾ, ಅವಶ್ಯಕತೆಗಳು ಮುಗಿದ ಮೇಲೆ ಪ್ರೀತಿಸ್ತವ್ರ ಮೇಲೆ ಇಂಟ್ರೆಸ್ಟ್ ಕಡಿಮೆ ಆಗಿಬಿಡುತ್ತೆ ಅನ್ನೋ ಥಾಟು ಒಂದ್ಸರಿ ಮೈಂಡ್ಗೆ ಬಂದೋಗುತ್ತೆ. ಈ ಕಾದಂಬರಿ ತುಂಬ ಭಾವನಾತ್ಮಕವಾಗಿ ಕಾಡೋದಕ್ಕೆ ಗೊತ್ತಾ? ಸಿಂಪಲ್ ಆಗಿ ಹೇಳ್ತೀನಿ ಕೇಳಿ. ಪ್ರಾರ್ಥನಾ ಹಿಮವಂತನನ್ನ ಗಾಢವಾಗಿ ಪ್ರೀತಿ ಮಾಡ್ತಿರ್ತಾಳೆ. ಅವಳಿಗೆ ಡಾಕ್ಟರ್ ಆಗಬೇಕು ಅನ್ನೋ ಕನಸಿರ್ತದೆ. ಹಿಮವಂತ ಏನೇ ಕಷ್ಟ ಆದರೂ ಪರವಾಗಿಲ್ಲ, ಅವಳನ್ನ ಡಾಕ್ಟರ್ ಮಾಡಬೇಕು ಅಂತ ಪಣ ತೊಟ್ಟಿರ್ತಾಳೆ. ಅವಳು ಕಾಲೇಜ್ಗೆ ಹೋಗುವಂಥ ಸಂದರ್ಭದಲ್ಲಿ ದಬಾಶಿಶ್ ಅನ್ನೋ ಮೇಲೆ ಆಕರ್ಷಣೆ ಒಳಗಾಗ್ತಾಳೆ. ಪ್ರಾರ್ಥನಾಳ ಮನಸ್ಸು ಅದನ್ನು ಕಂಟ್ರೋಲ್ ಮಾಡ್ತಿರುತ್ತೆ, ಬಟ್ ಆಗೋದಿಲ್ಲ. ಕೊನೆಗೆ ಅವಳ ಮನಸ್ಸು ಹಿಮವಂತನನ್ನು ತಿರಸ್ಕಾರ ಮಾಡೋದಕ್ಕೆ ಏನಾದರೂ ಕಾರಣಗಳನ್ನ ಹುಡುಕ್ತಿರ್ತದೆ. ಈ ಕಾದಂಬರಿಯಲ್ಲಿ ಓದುವಾಗ ಈ ಪೇಸ್ ಇದೆಯಲ್ಲ, ಇದನ್ನು ಜೀರ್ಣಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ದೇವರಂಥ ವ್ಯಕ್ತಿತ್ವ ಇರೋ ಹಿಮವಂತನಿಗೆ ಮೋಸ ಆಗೋದನ್ನು ನಮ್ಮ ಮನಸ್ಸು ಸಹಿಸೋದಿಲ್ಲ. ಅವನ ಪ್ರೀತಿ ಅವನಿಗೆ ಸಿಗಬೇಕು ಅಂತ ಬಯಸ್ತಾ ಇರ್ತದೆ. ಕೊನೆಗೆ ಈ ಕಾದಂಬರಿಯಲ್ಲಿ ಒಂದು ಯಾರೂ ಊಹಿಸಲಾಗದಂತಹ ಕ್ಲೈಮ್ಯಾಕ್ಸ್ ಇದೆ. ಜೊತೆಗೆ ಬ್ಲ್ಯಾಕ್ ಮ್ಯಾಜಿಕ್ ಬಗ್ಗೆ ಒಂದಷ್ಟು ವಿಷಯಗಳಿವೆ. ಈ ಕಾದಂಬರಿಯಲ್ಲಿ ಊರ್ಮಿಳಾ ಅಂತ ಒಂದು ಟಫ್ ಕ್ಯಾರೆಕ್ಟರ್ ಬರ್ತದೆ. ಅವಳು ತುಂಬ ಶ್ರೀಮಂತ ಮನೆಯ ಹುಡುಗಿ. ಅವಳು ಜೀವನದಲ್ಲಿ ವೇಶ್ಯ ಆಗಬೇಕು ಅಂತ ಅಂದ್ಕೊಂಡಿರ್ತಾಳೆ. ಹಿಮವಂತನ ವ್ಯಕ್ತಿತ್ವನ ನೋಡಿ ಅವಳೇ ಬದಲಾಗ್ಬಿಡ್ತಾಳೆ. ಒಂದು ಒಳ್ಳೆ ಓದಿನ ಗೀಳನ್ನು ಹೆಚ್ಚಿಸುವಂಥ ಒಂದು ಅದ್ಭುತ ಕಾದಂಬರಿ. ಒಂದ್ಸರಿ ಆದರೂ ಓದಿ.